ಒಟ್ಟು 27 ನಕ್ಷತ್ರಗಳಲ್ಲಿ ಉತ್ತರಾಷಾಢ ನಕ್ಷತ್ರವು 21ನೇ ಸ್ಥಾನದಲ್ಲಿ ಬರುತ್ತದೆ. ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ನಕ್ಷತ್ರದ ಮೊದಲ ಹಂತದಲ್ಲಿ ಜನಿಸಿದ ಜನರು ಧನು ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿದ್ದಾರೆ. ಅವರ ಅಧಿಪತಿ ಗುರುಗ್ರಹ. ಉಳಿದ 3 ಹಂತಗಳಲ್ಲಿ ಜನಿಸಿದ ಜನರು ಮಕರ ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿರುತ್ತಾರೆ. ಅವರ ಅಧಿಪತಿ ಶನಿ. ಹೀಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಜೀವನದುದ್ದಕ್ಕೂ ಸೂರ್ಯ, ಗುರು ಮತ್ತು ಶನಿಯಿಂದ ಪ್ರಭಾವಿತರಾಗುತ್ತಾರೆ. ಈ ನಕ್ಷತ್ರವನ್ನು ಸಂಕೇತಿಸುವ ಮರವು ಹಲಸಿನ ಮರವಾಗಿದೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ ಜನರು ಸಾಮಾನ್ಯವಾಗಿ ನಿರ್ಣಯಿಸುವ ಮತ್ತು ಉದ್ದೇಶದ ಸಹಜ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಅವರು ಸಾಮಾನ್ಯವಾಗಿ ಹುಟ್ಟು ನಾಯಕರಾಗಿದ್ದಾರೆ. ಅವರು ಇತರರನ್ನು ಪ್ರೇರೇಪಿಸುವ ಮತ್ತು ಸ್ಫೂರ್ತಿ ನೀಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರು ತಮ್ಮ ಸಮಗ್ರತೆ ಮತ್ತು ತತ್ವದ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಕೆಲವೊಮ್ಮೆ ಅವರ ಏಕಮನಸ್ಸು ಹೊಂದಿಕೊಳ್ಳದ ಅಥವಾ ಮೊಂಡುತನದ ರೂಪದಲ್ಲಿ ಬರಬಹುದು, ಆದರೆ ಅವರ ನಿರ್ಣಯವು ಸಾಮಾನ್ಯವಾಗಿ ಸಹಾನುಭೂತಿ ಮತ್ತು ಮೃದುವಾಗಿರುತ್ತದೆ. ಪರಿಣಾಮವಾಗಿ ಅವರು ಅನುಸರಿಸಲು ಆಯ್ಕೆ ಮಾಡುವ ಯಾವುದೇ ಕ್ಷೇತ್ರದಲ್ಲಿ ಅವರು ಹೆಚ್ಚಾಗಿ ಯಶಸ್ವಿಯಾಗುತ್ತಾರೆ. ಅವರ ಬಲವಾದ ನೈತಿಕ ಪ್ರಜ್ಞೆಯು ಅವರ ಸುತ್ತಮುತ್ತಲಿನವರಿಂದ ಗೌರವಿಸಲ್ಪಡುತ್ತದೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ ಜನರು ಅದೃಷ್ಟವನ್ನು ಹೊಂದುತ್ತಾರೆ ಎಂದು ಹೇಳಲಾಗುತ್ತದೆ. ಅವರು ಬಲವಾದ ಕರ್ತವ್ಯ ಪ್ರಜ್ಞೆಯೊಂದಿಗೆ ಕಠಿಣ ಕೆಲಸಗಾರರು ಎಂದು ತಿಳಿದುಬಂದಿದೆ. ವೃತ್ತಿವಾರು ಕೌಶಲ್ಯ ಮತ್ತು ನಿಖರತೆಯ ಅಗತ್ಯವಿರುವ ಕ್ಷೇತ್ರಗಳತ್ತ ಹೆಚ್ಚು ಸೆಳೆಯುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದ ಅನೇಕರು ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ತಮ್ಮ ತೀಕ್ಷ್ಣ ಮನಸ್ಸು ಮತ್ತು ಸ್ಪರ್ಧಾತ್ಮಕ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅಂತೆಯೇ ಅವರು ಸಾಮಾನ್ಯವಾಗಿ ಶಿಕ್ಷಣದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಗಣಿತ ಮತ್ತು ವಿಜ್ಞಾನದಂತಹ ವಿಷಯಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಶಿಕ್ಷಣದ ವಿಷಯಕ್ಕೆ ಬಂದಾಗ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ಔಪಚಾರಿಕ ಮತ್ತು ಅನೌಪಚಾರಿಕ ಕಲಿಕೆಯ ಅನುಭವಗಳಿಂದ ಪ್ರಯೋಜನ ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಅವರ ತೀಕ್ಷ್ಣ ಮನಸ್ಸು ಮತ್ತು ಸ್ವಾಭಾವಿಕ ಕುತೂಹಲವನ್ನು ಹೊಂದಿದ್ದಲ್ಲಿ ಹೆಚ್ಚು ಬೆಳೆಯಲು ಕಾರಣವಾಗುತ್ತದೆ. ಅವರು ಸಾಂಪ್ರದಾಯಿಕ ಶೈಕ್ಷಣಿಕ ಮಾರ್ಗವನ್ನು ಅನುಸರಿಸಲು ಆಯ್ಕೆ ಮಾಡಿಕೊಳ್ಳಲಿ ಅಥವಾ ಇಲ್ಲದಿರಲಿ, ಉತ್ತರಾಷಾಢ ನಕ್ಷತ್ರದ ಸ್ಥಳೀಯರು ಅವರು ಮುಂದುವರಿಸಲು ಆಯ್ಕೆ ಮಾಡಿದ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಕಾಣುವುದು ಖಚಿತ. ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಕುಟುಂಬ ಮತ್ತು ಮದುವೆ ಜೀವನದ ಪ್ರಮುಖ ಅಂಶಗಳಾಗಿವೆ. ಅವರು ಸಾಮಾನ್ಯವಾಗಿ ತಮ್ಮ ಸಂಗಾತಿಗಳು ಮತ್ತು ಮಕ್ಕಳಿಗೆ ಮೀಸಲಾಗಿರುತ್ತಾರೆ ಮತ್ತು ಕುಟುಂಬದ ಬಂಧಗಳ ಮೇಲೆ ಹೆಚ್ಚಿನ ಮೌಲ್ಯವನ್ನು ಇಡುತ್ತಾರೆ. ಈ ಜನರು ಅತ್ಯಂತ ನಿಷ್ಠಾವಂತರು ಮತ್ತು ತಮ್ಮ ಸಂಗಾತಿಯನ್ನು ಸಂತೋಷದಿಂದ ಮತ್ತು ಸಂತೃಪ್ತವಾಗಿಡಲು ಯಾವುದೇ ಹಂತಕ್ಕಾದರೂ ಹೋಗುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರೀತಿಯ ಮತ್ತು ಕಾಳಜಿಯುಳ್ಳ ಸಂಗಾತಿಯನ್ನು ಹೊಂದುತ್ತಾರೆ ಮತ್ತು ಆನಂದದಾಯಕ ವೈವಾಹಿಕ ಜೀವನವನ್ನು ಮುನ್ನಡೆಸುತ್ತಾರೆ. ಅವರು ತಮ್ಮ ಪೋಷಕರು ಮತ್ತು ಒಡಹುಟ್ಟಿದವರೊಂದಿಗೆ ಹೆಚ್ಚು ಆತ್ಮೀಯವಾಗಿರುತ್ತಾರೆ ಮತ್ತು ಪರಸ್ಪರ ಪ್ರೀತಿ ಮತ್ತು ಕಾಳಜಿಯನ್ನು ಬಲಪಡಿಸಲು ತಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತಾರೆ. ಅವರು ಎಲ್ಲಿಗೆ ಹೋದರೂ ಅವರು ಯಾವಾಗಲೂ ತಮ್ಮ ಕುಟುಂಬದೊಂದಿಗೆ ನಿಕಟವಾಗಿ ಬಂಧವನ್ನು ಹೊಂದಿರುತ್ತಾರೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ. ಅವರು ಬಲವಾದ ರೋಗನಿರೋಧಕ ಶಕ್ತಿಯನ್ನು ಹೊಂದಿದ್ದಾರೆ ಮತ್ತು ವಿರಳವಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಅವರು ಮಾಡಿದರೂ ಸಹ ಅವರು ಬೇಗನೆ ಚೇತರಿಸಿಕೊಳ್ಳುತ್ತಾರೆ, ಏಕೆಂದರೆ ಅವರು ದೈಹಿಕವಾಗಿ ಸದೃಢರಾಗಿರುತ್ತಾರೆ ಮತ್ತು ಅವರ ದೇಹವು ಸೋಂಕುಗಳು ಮತ್ತು ರೋಗಗಳನ್ನು ಸುಲಭವಾಗಿ ಹೋರಾಡಲು ಸಾಧ್ಯವಾಗುತ್ತದೆ. ಆದರೂ ಅವರು ಹೆಚ್ಚು ಒಳಗಾಗುವ ಕೆಲವು ಆರೋಗ್ಯ ಸಮಸ್ಯೆಗಳಿವೆ. ಇವುಗಳಲ್ಲಿ ಉಸಿರಾಟದ ತೊಂದರೆಗಳು, ಚರ್ಮದ ಸಮಸ್ಯೆಗಳು ಮತ್ತು ಜೀರ್ಣಕಾರಿ ಸಮಸ್ಯೆಗಳು ಸೇರಿವೆ.
ಈ ತೊಂದರೆಗಳನ್ನು ಸರಿಯಾದ ವೈದ್ಯಕೀಯ ಆರೈಕೆಯೊಂದಿಗೆ ನಿರ್ವಹಿಸಬಹುದಾದರೂ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಅವುಗಳ ಬಗ್ಗೆ ತಿಳಿದಿರುವುದು ಮತ್ತು ಅವುಗಳನ್ನು ತಡೆಗಟ್ಟಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ಹೀಗೆ ಮಾಡುವುದರಿಂದ ಅವರು ತಮ್ಮ ಜೀವನದುದ್ದಕ್ಕೂ ಉತ್ತಮ ಆರೋಗ್ಯವನ್ನು ಪಡೆಯಬಹುದು. ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ನಿರಾಶಾವಾದಿಗಳಾಗುತ್ತಾರೆ ಮತ್ತು ಕೆಲವೊಮ್ಮೆ ಒತ್ತಡದಲ್ಲಿ ದುಃಖಿತರಾಗುತ್ತಾರೆ. ವಿಷಯಗಳ ಸಕಾರಾತ್ಮಕ ಭಾಗವನ್ನು ನೋಡಲು ಅವರಿಗೆ ಕಷ್ಟವಾಗುತ್ತದೆ ಮತ್ತು ಅವರು ಇತರರಲ್ಲಿ ದೋಷವನ್ನು ತ್ವರಿತವಾಗಿ ಕಂಡುಕೊಳ್ಳುತ್ತಾರೆ. ಕೆಲವೊಮ್ಮೆ ಅವರು ತುಂಬಾ ವಿಮರ್ಶಾತ್ಮಕ ಮತ್ತು ತೀರ್ಪಿನವರಾಗಿರಬಹುದು ಮತ್ತು ಅವರು ದ್ವೇಷವನ್ನು ಬಿಡಲು ಕಷ್ಟವಾಗಬಹುದು. ಉತ್ತರಾಷಾಢ ನಕ್ಷತ್ರದ ಸ್ಥಳೀಯರು ರಹಸ್ಯವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಕೂಡಿರಬಹುದು. ಆಗಾಗ್ಗೆ ತಮ್ಮ ನಿಜವಾದ ಭಾವನೆಗಳನ್ನು ಇತರರಿಂದ ಮರೆಮಾಡುತ್ತಾರೆ. ಅವರು ಬಯಸಿದ್ದನ್ನು ಪಡೆಯುವಲ್ಲಿ ಪರಿಣತರಾಗಿದ್ದರು. ಅವರ ವಿಧಾನಗಳು ಸಾಮಾನ್ಯವಾಗಿ ಇತರರನ್ನು ಬಳಸಿಕೊಳ್ಳುತ್ತವೆ ಮತ್ತು ಕೆಲವೊಮ್ಮೆ ದ್ರೋಹವನ್ನು ಬಗೆಯಬಹುದು. ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಬೇಗನೆ ಇತರರನ್ನು ನಂಬಬಾರದು. ಅವರು ತಮ್ಮ ಒಳ್ಳೆಯತನ ಮತ್ತು ಅತಿಯಾದ ಪ್ರಾಮಾಣಿಕತೆಗಾಗಿ ಮೋಸ ಹೋಗಬಹುದು. ಆದ್ದರಿಂದ ಈ ವಿಚಾರದ ಬಗ್ಗೆ ಎಚ್ಚರದಿಂದಿರಬೇಕು. ವ್ಯಾಪಾರದಲ್ಲಿ ಪಾಲುದಾರಿಕೆಯನ್ನು ಚಿಂತನಶೀಲವಾಗಿ ಮಾಡಬೇಕು. ಉತ್ತರಾಷಾಢ ನಕ್ಷತ್ರದ ಸಾಂಕೇತಿಕ ಮರವು ಹಲಸಿನ ಮರವಾಗಿದೆ. ಆದ್ದರಿಂದ ಈ ಜನರು ಹೆಚ್ಚಾಗಿ ಹಲಸಿನ ಮರಗಳನ್ನು ನೆಡಬೇಕು ಮತ್ತು ನೀರು ಹಾಕಬೇಕು. ಸೂರ್ಯನು ಈ ನಕ್ಷತ್ರದ ಅಧಿಪತಿಯಾಗಿರುವುದರಿಂದ ಈ ಜನರು ಪ್ರತಿದಿನ ಬೆಳಿಗ್ಗೆ ಸೂರ್ಯ ಪೂಜೆಯನ್ನು ಮಾಡಬೇಕು. ನಿವಾರಣಾ ಪೂಜೆಯ ಮೂಲಕ ಅವರು ತಮ್ಮ ಜಾತಕದಿಂದ ಗುರು ಮತ್ತು ಶನಿಯ ದುಷ್ಪರಿಣಾಮಗಳನ್ನು ತೊಡೆದುಹಾಕಬಹುದು. ಮೊದಲ ಪಾದವು ಗುರುವಿನ ಪ್ರಾಬಲ್ಯವನ್ನು ಹೊಂದಿದೆ ಮತ್ತು ಧನು ನವಾಂಶದಲ್ಲಿ ಬರುತ್ತದೆ. ಈ ಪಾದದಲ್ಲಿ ಜನಿಸಿದ ಸ್ಥಳೀಯರ ಗಮನವು ಮುಖ್ಯವಾಗಿ ಜ್ಞಾನ ಮತ್ತು ಆತ್ಮವಿಶ್ವಾಸವನ್ನು ಸಂಗ್ರಹಿಸುವುದರ ಮೇಲೆ ಇರುತ್ತದೆ. ಇದು ಜೀವನದಲ್ಲಿ ಮುಂದುವರಿಯಲು ಅಗತ್ಯವಾಗಿರುತ್ತದೆ. ಉತ್ತರಾಷಾಢ ನಕ್ಷತ್ರದ ಪುರುಷರು ಪ್ರಕಾಶಮಾನವಾದ ಮತ್ತು ಪ್ರತಿಭಾನ್ವಿತರಾಗಿರುವುದರಿಂದ ಜನಪ್ರಿಯರಲ್ಲಿ ಒಬ್ಬರು. ಈ ಪುರುಷರು ಬಹಳ ಬುದ್ಧಿವಂತರು ಮತ್ತು ಶ್ರಮಜೀವಿಗಳು ಮತ್ತು ಅವರು ಬಹುಮುಖ ಪ್ರತಿಭೆಗಳಾಗಿರುವುದರಿಂದ ಅವರು ಮಾಡುವ ಎಲ್ಲದರಲ್ಲೂ ಅವರು ಸ್ವಯಂ ಕೇಂದ್ರಿತವಾಗಿರದ ಕಾರಣ ಅವರು ಇತರರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ಮತ್ತು ಇತರರ ಶ್ರಮವನ್ನು ಪ್ರಶಂಸಿಸಲು ಇಷ್ಟಪಡುತ್ತಾರೆ. ಈ ಕಾರಣದಿಂದಾಗಿ ಅವರು ಅದನ್ನು ಉದ್ದೇಶಿಸದಿದ್ದರೂ ಸಹ ಅವರು ಸುಲಭವಾಗಿ ಜನಪ್ರಿಯತೆ ಮತ್ತು ಗಮನವನ್ನು ಗಳಿಸುತ್ತಾರೆ. ಅವರು ಸ್ವಲ್ಪ ಮಟ್ಟಿಗೆ ರಹಸ್ಯ ವ್ಯಕ್ತಿಯಾಗಿರುವುದರಿಂದ ಮತ್ತು ಅವರ ನಿಜವಾದ ಭಾವನೆಗಳು ಮತ್ತು ಭಾವನೆಗಳನ್ನು ಅಪರೂಪವಾಗಿ ಬಹಿರಂಗಪಡಿಸುವುದರಿಂದ ಅವರನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವರೊಂದಿಗೆ ಆಳವಾದ ಸಂಪರ್ಕವನ್ನು ನಿರ್ಮಿಸಲು ಕಷ್ಟವಾಗುತ್ತದೆ. ಅವರು ತುಂಬಾ ದೇವರಿಗೆ ಭಯಪಡುವ ಜನರು ಮತ್ತು ಅವರ ಕಾರ್ಯಗಳು ಇತರರ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಆದ್ದರಿಂದ ಅವರು ಧರ್ಮದ ತತ್ವಗಳನ್ನು ಅನುಸರಿಸಿ ಇತರರಿಗೆ ನೋವುಂಟು ಮಾಡುವ ಯಾವುದನ್ನಾದರೂ ಅಪರೂಪವಾಗಿ ಮಾಡುತ್ತಾರೆ. ಅವರು ತಮ್ಮ ಸುತ್ತಮುತ್ತಲಿನ ಬಗ್ಗೆ ಬಹಳ ಅರ್ಥಗರ್ಭಿತರಾಗಿರುವುದರಿಂದ ಅವರು ಕೆಟ್ಟ ಇಚ್ಛೆಯನ್ನು ಹೊಂದಿರುವವರನ್ನು ಸುಲಭವಾಗಿ ಕಂಡುಹಿಡಿಯುತ್ತಾರೆ. ಈ ನಕ್ಷತ್ರದ ಪುರುಷರು ತಮ್ಮನ್ನು ತಾವು ಏನಾಗುತ್ತಿದ್ದಾರೆ ಎಂಬುದರ ಬಗ್ಗೆ ಜಾಗರೂಕರಾಗಿರಬೇಕು. ಯಾವುದೇ ರೀತಿಯ ವ್ಯಾಪಾರ ಪ್ರತಿಪಾದನೆಗೆ ಬದ್ಧರಾಗುವ ಮೊದಲು ಅವರು ಎಲ್ಲಾ ರೀತಿಯ ಸಾಧ್ಯತೆಗಳನ್ನು ಮೌಲ್ಯಮಾಪನ ಮಾಡಬೇಕು, ಏಕೆಂದರೆ ಅವರು ಪಾಲುದಾರರಾಗಲು ಬಯಸುವ ವ್ಯಕ್ತಿಗೆ ಉತ್ತಮ ಉದ್ದೇಶಗಳಿಲ್ಲದಿರುವ ಸಾಧ್ಯತೆಗಳಿವೆ. ಈ ಪುರುಷರು ವಿವಾದಾತ್ಮಕವಾಗಿ ಏನಾದರೂ ತೊಡಗಿಸಿಕೊಳ್ಳಲು ಬಯಸಿದರೆ ಜಾಗರೂಕರಾಗಿರಬೇಕು, ಏಕೆಂದರೆ ಈ ಮಾರ್ಗವನ್ನು ಸಂಪೂರ್ಣವಾಗಿ ತಪ್ಪಿಸಲು ಅವರಿಗೆ ಸಲಹೆ ನೀಡಲಾಗುತ್ತದೆ. ಅವರು ಮಾಡಲು ಬಯಸುವ ಎಲ್ಲದರಲ್ಲೂ ಅವರು ಯಶಸ್ವಿಯಾಗಿದ್ದರು. ಅವರು 38 ವರ್ಷದ ನಂತರ ತಮ್ಮ ವೃತ್ತಿಯಲ್ಲಿ ಪ್ರಮುಖ ಬೆಳವಣಿಗೆಯನ್ನು ಕಾಣುತ್ತಾರೆ. ಈ ನಕ್ಷತ್ರದ ಪುರುಷರು ತುಂಬಾ ಸಂತೋಷ ಮತ್ತು ಆರೋಗ್ಯಕರ ವೈವಾಹಿಕ ಜೀವನವನ್ನು ಹೊಂದಲು ಸಾಕಷ್ಟು ಅದೃಷ್ಟವನ್ನು ಹೊಂದಿರುತ್ತಾರೆ.
ಪುರುಷನು ತನ್ನೊಂದಿಗೆ ತುಂಬಾ ಪ್ರೀತಿಯಿಂದ ವರ್ತಿಸುವ ಹೆಂಡತಿಯನ್ನು ಕಂಡುಕೊಳ್ಳುತ್ತಾನೆ. ಅವರ ಬಾಲ್ಯವು ಸಾಮಾನ್ಯವಾಗಿ ಸಾಮಾನ್ಯ ಮತ್ತು ಆರೋಗ್ಯಕರವಾಗಿರುತ್ತದೆ ಮತ್ತು ಅವರು ಬೆಳೆದಂತೆ ಅವರ ಕುಟುಂಬದಲ್ಲಿ ಯಾವುದೇ ಕಷ್ಟಗಳನ್ನು ನೋಡಬೇಕಾಗಿಲ್ಲ. ಈ ಕಾರಣದಿಂದಾಗಿ ಅವರು ಕೆಲವು ಸನ್ನಿವೇಶಗಳಿಗೆ ಸಿದ್ಧರಿಲ್ಲ ಮತ್ತು ಆ ಸಂದರ್ಭಗಳನ್ನು ಜಯಿಸಲು ಅವರಿಗೆ ತುಂಬಾ ಕಷ್ಟವಾಗುತ್ತದೆ. ವಿಶೇಷವಾಗಿ ಅವರ ಸಂಗಾತಿಯ ಆರೋಗ್ಯವು ಅವರಿಗೆ ಪ್ರಮುಖ ಕಾಳಜಿಯನ್ನು ನೀಡುತ್ತದೆ. ಅವರು 28 ರಿಂದ 31 ವರ್ಷಗಳ ನಡುವಿನ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಎದುರಿಸುತ್ತಾರೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಚೂಪಾದ ವಸ್ತುಗಳ ಸುತ್ತಲೂ ಜಾಗರೂಕರಾಗಿರಬೇಕು, ಏಕೆಂದರೆ ಆ ವಸ್ತುಗಳಿಂದ ದೊಡ್ಡ ಕಡಿತ ಮತ್ತು ಮೂಗೇಟುಗಳು ಉಂಟಾಗುವ ಸಾಧ್ಯತೆಗಳಿವೆ. ಅವರು ತಮ್ಮ ಜೀವನದ ಆರಂಭಿಕ ಅವಧಿಯಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತದೆ. ಎರಡನೇ ಪಾದವು ಗುರುವಿನ ಪ್ರಾಬಲ್ಯವನ್ನು ಹೊಂದಿದೆ ಮತ್ತು ಮಕರ ನವಾಂಶದಲ್ಲಿ ಬರುತ್ತದೆ. ಈ ಪಾದದಲ್ಲಿ ಕೇತುವಿನ ಜೊತೆಗೆ ಗುರು ಮತ್ತು ಶನಿಯೊಂದಿಗೆ ಸೂರ್ಯನ ಭಾರೀ ಪ್ರಭಾವವಿದೆ. ಈ ಎಲ್ಲ ಗ್ರಹಗಳ ಸಂಯೋಜನೆಯು ಈ ಜನರನ್ನು ಮಹತ್ವಾಕಾಂಕ್ಷೆಯನ್ನಾಗಿ ಮಾಡುತ್ತದೆ. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಸ್ಥಳೀಯರು ಅಸಾಧಾರಣ ಪಾತ್ರವನ್ನು ಹೊಂದಿರುತ್ತಾರೆ. ಉತ್ತರಾಷಾಢ ಎಂದರೆ ಸೋಲಿಸಬಹುದಾದ, ಶಕ್ತಿಶಾಲಿ ಮತ್ತು ಯಾವಾಗಲೂ ಗೆಲ್ಲುವವನು. ಹಿಂದಿನ ನಕ್ಷತ್ರಕ್ಕೂ ಪೂರ್ವಾಷಾಢ ನಕ್ಷತ್ರಕ್ಕೂ ಸಂಬಂಧವಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಅದರ ಚಿಹ್ನೆಯನ್ನು ಆನೆಯ ದಂತದಿಂದ ವ್ಯಾಖ್ಯಾನಿಸಲಾಗಿದೆ ಮತ್ತು ಆನೆಯು ಯೋಧ ಪ್ರಾಣಿಯಾಗಿದೆ ಮತ್ತು ಯುದ್ಧಗಳಲ್ಲಿ ಬಳಸಲಾಗುವ ಪ್ರಬಲ ಮತ್ತು ದೊಡ್ಡ ಪ್ರಾಣಿ ಎಂದು ಕರೆಯಲಾಗುತ್ತದೆ. ಆನೆಗಳು ತಮ್ಮ ಮುಂದೆ ಬರುವ ಎಲ್ಲವನ್ನೂ ನಾಶ ಮಾಡಲು ತಮ್ಮ ದಂತದ ಗರಿಷ್ಠ ಸಹಾಯವನ್ನು ತೆಗೆದುಕೊಳ್ಳುತ್ತವೆ. ಅವರ ಭಾರವಾದ ದಂತವು ಅವರ ದಾರಿಯಲ್ಲಿ ಏನನ್ನೂ ಪುಡಿ ಮಾಡುತ್ತದೆ. ಧರ್ಮಗ್ರಂಥಗಳು ಮತ್ತು ವೈದಿಕ ಜ್ಯೋತಿಷ್ಯದ ಪ್ರಕಾರ ಆನೆಯ ದಂತವು ರಾಜತ್ವ ಮತ್ತು ನಾಯಕತ್ವವನ್ನು ಸೂಚಿಸುತ್ತದೆ. ಉತ್ತರಾಷಾಢ ನಕ್ಷತ್ರವು ಸ್ತ್ರೀ ನಕ್ಷತ್ರವಾಗಿದೆ ಮತ್ತು ಸೂರ್ಯನು ಈ ನಕ್ಷತ್ರದ ಅಧಿಪತಿ. ವಿಶ್ವದೇವತೆಗಳು ಎಂದು ಕರೆಯಲ್ಪಡುವ ವಿಶ್ವದೇವತೆಗಳು ಈ ನಕ್ಷತ್ರದ ಮೇಲೆ ದೈವತ್ವವನ್ನು ಹೊಂದಿದ್ದಾರೆ. ಆನೆಯ ದಂತವು ಅಜೇಯ ವಿಜಯವನ್ನು ಸಂಕೇತಿಸುತ್ತದೆ, ಏಕೆಂದರೆ ಸೂರ್ಯನು ಆನೆಯ ಹಲಗೆಯಂತೆ ಗೋಚರಿಸುತ್ತಾನೆ. ನೀವು ಆಕರ್ಷಕ ಮತ್ತು ಸ್ನೇಹಪರ ಸ್ವಭಾವವನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ಮುಗ್ಧ ನಡವಳಿಕೆಯು ಜನರನ್ನು ಆಕರ್ಷಿಸುತ್ತದೆ. ಯಾವುದೇ ಕೆಲಸವನ್ನು ಮಾಡಲು ನೀವು ಅತ್ಯಂತ ಜವಾಬ್ದಾರರಾಗಿರುತ್ತೀರಿ ಮತ್ತು ನಿಮ್ಮ ಎಲ್ಲ ಕಾರ್ಯಗಳನ್ನು ಸಂಪೂರ್ಣ ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಲಾಗುತ್ತದೆ. ನಿಮ್ಮ ಮೃದು ಸ್ವಭಾವ ಮತ್ತು ನಿಮ್ಮ ನಮ್ರತೆ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಳಪನ್ನು ನೀಡುತ್ತದೆ. ನೀವು ಪ್ರಾಮಾಣಿಕರು ಮತ್ತು ನಿಮ್ಮ ಉತ್ತಮ ನಡವಳಿಕೆಯು ಯಾವುದೇ ಸಂದರ್ಭಗಳಲ್ಲಿ ನಿಮ್ಮನ್ನು ತಪ್ಪಾಗಿ ನಿರ್ಣಯಿಸುವುದನ್ನು ತಡೆಯುತ್ತದೆ. ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಲ್ಲ ಮತ್ತು ಹಾಗೆ ಮಾಡಲು ಪ್ರಯತ್ನಿಸುತ್ತಿರುವ ಜನರು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ನೀವು ನಿಯಂತ್ರಿತ ಮತ್ತು ಶಾಂತ ಸ್ವಭಾವವನ್ನು ಹೊಂದಿದ್ದೀರಿ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನೀವು ಇತರರನ್ನು ಸಂಪರ್ಕಿಸಲು ಬಯಸುತ್ತೀರಿ. ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ತುಂಬಾ ಸಾಧಾರಣ ರೀತಿಯ ಜನರು. ಅವರು ಮೋಜು ಮಾಡಲು ಇಷ್ಟಪಡುತ್ತಾರೆ. ಈ ಜನರ ಮುಖ್ಯ ಶಕ್ತಿಯೆಂದರೆ ಅವರ ದಯೆ, ಸದ್ಗುಣ, ಬುದ್ಧಿವಂತಿಕೆ, ಉನ್ನತ ಗುರಿಗಳು ಮತ್ತು ಗುರಿಗಳು. ಈ ಜನರು ಹೆಚ್ಚಿನ ಸಹಿಷ್ಣುತೆಯ ಮಟ್ಟವನ್ನು ಹೊಂದಿರುವ ಉತ್ತಮ ನಡವಳಿಕೆಯನ್ನು ಹೊಂದಿದ್ದಾರೆ. ಪ್ರತಿಯೊಬ್ಬರ ಪ್ರಯತ್ನವನ್ನು ಕಲಿಯಲು ಮತ್ತು ಪ್ರಶಂಸಿಸಲು ಅವರು ನಂಬುತ್ತಾರೆ. ಅವರು ಸಹ ಶ್ರದ್ಧೆ ಮತ್ತು ಸಹಾನುಭೂತಿ ಹೊಂದಿದ್ದಾರೆ. ಈ ಸ್ಥಳೀಯರ ಕೆಲವು ಆಶ್ಚರ್ಯಕರ ದೌರ್ಬಲ್ಯಗಳಿವೆ. ಅವರು ಕೆಲವೊಮ್ಮೆ ವಿಶ್ವಾಸದ್ರೋಹಿಗಳಾಗಿರುತ್ತಾರೆ. ಅವರ ಮುಖ್ಯ ದೌರ್ಬಲ್ಯವೆಂದರೆ ಅವರು ಒತ್ತಡದಲ್ಲಿ ಉಳಿಯುತ್ತಾರೆ, ಸ್ವಯಂ ಕೇಂದ್ರಿತರು ಮತ್ತು ಅತಿಯಾದ ಆತಂಕವನ್ನು ಹೊಂದಿರುತ್ತಾರೆ. ಇತರರು ಅವರ ಬಗ್ಗೆ ಇಷ್ಟಪಡದಿರುವುದು ಅವರು ತುಂಬಾ ಸ್ವಯಂ ಭೋಗದಿಂದ ಕೂಡಿರುತ್ತಾರೆ. ಪುರುಷ ವ್ಯಕ್ತಿಗಳು ತುಂಬಾ ಮುಗ್ಧರು ಮತ್ತು ತುಂಬಾ ಕರುಣಾಮಯಿ. ನೀವು ಪ್ರೀತಿಪಾತ್ರರು ಮತ್ತು ನಿಮ್ಮ ನೈತಿಕ ಬೆಂಬಲವು ಇತರರಿಗೆ ತುಂಬಾ ಗುಣಪಡಿಸುತ್ತದೆ.
ಅದು ನಿಮ್ಮ ಯಶಸ್ಸಾಗಲಿ ಅಥವಾ ಸಂಪತ್ತು ಅಥವಾ ಅಧಿಕಾರದ ಹೆಚ್ಚಳವಾಗಲಿ, ನೀವು ಉನ್ನತ ಸ್ಥಾನಕ್ಕೆ ಬಂದರೂ ನೀವು ತೋರಿಸಿಕೊಳ್ಳುವುದಿಲ್ಲ. ನೀವು ತುಂಬಾ ವಿನಮ್ರರು ಮತ್ತು ಯಾವಾಗಲೂ ಮಹಿಳೆಯನ್ನು ಗೌರವಿಸುತ್ತೀರಿ. ನಿಮ್ಮ ಅಭಿಪ್ರಾಯಗಳು ಸೂಕ್ತವಾಗಿವೆ, ಆದರೂ ನಿಮ್ಮ ಆಲೋಚನೆಗಳು ಮತ್ತು ಆಲೋಚನೆಗಳನ್ನು ಬಹಿರಂಗಪಡಿಸದಿರಲು ನೀವು ಅತ್ಯುತ್ತಮವಾದದ್ದನ್ನು ನೀಡುತ್ತೀರಿ. ನೀವು ರಹಸ್ಯ ಕೀಪರ್ ಮತ್ತು ನೀವು ಎಂದಿಗೂ ಸಂಘರ್ಷಕ್ಕೆ ಕಾರಣವಾಗುವುದಿಲ್ಲ. ನೀವು ಪ್ರಬುದ್ಧ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ಸರಿಯಾದ ನಿಯಮಗಳು ಮತ್ತು ನಿಬಂಧನೆಗಳಿಗಾಗಿ ಜನರು ನಿಮ್ಮನ್ನು ಅನುಸರಿಸುತ್ತಾರೆ. ನೀವು ಎಂದಿಗೂ ನಿರರ್ಗಳವಾಗಿ ಮಾತನಾಡುವುದಿಲ್ಲ ಮತ್ತು ನೀವು ಸಾಧ್ಯವಾದಷ್ಟು ಸಂಘರ್ಷಗಳಿಂದ ದೂರವಿರಲು ಪ್ರಯತ್ನಿಸುತ್ತೀರಿ. ಈ ನಕ್ಷತ್ರದ 3ನೇ ಪಾದವು ಶನಿಯ ಆಧಿಪತ್ಯವನ್ನು ಹೊಂದಿದೆ ಮತ್ತು ಕುಂಭ ನವಾಂಶದಲ್ಲಿ ಬರುತ್ತದೆ. ಈ ಪದದ ಕಾಳಜಿಯು ಜ್ಞಾನವನ್ನು ಪಡೆಯುವುದು ಮತ್ತು ಕಲಿಯುವುದು ಮತ್ತು ಭೌತಿಕ ಸೌಕರ್ಯದಿಂದ ಸಂಪೂರ್ಣ ಜೀವನವನ್ನು ನಿರ್ಮಿಸುವುದು. ಉತ್ತರಾಷಾಢದಲ್ಲಿ ಜನಿಸಿದ ಪುರುಷರ ಲಕ್ಷಣಗಳನ್ನು ವಿವರಿಸಲು ಮೃದು ಮಾತನಾಡುವ, ಕರುಣಾಳು, ಬುದ್ಧಿವಂತ ಮತ್ತು ಮುಗ್ಧ ಎಂಬ ಕೆಲವು ವಿಶೇಷಣಗಳನ್ನು ಬಳಸಲಾಗುತ್ತದೆ. ಅವರು ಪ್ರಮುಖ ಸ್ಥಾನಗಳಿಗೆ ಏರಿದಾಗಲೂ ಅವರು ತಮ್ಮ ಅಧಿಕಾರ, ಸ್ಥಾನ ಮತ್ತು ಸಂಪತ್ತನ್ನು ಎಂದಿಗೂ ತೋರಿಸುವುದಿಲ್ಲ. ಅವನು ಯಾವಾಗಲೂ ವಿನಮ್ರನಾಗಿ ಮತ್ತು ಕೆಳಮಟ್ಟದಲ್ಲಿ ಉಳಿಯುತ್ತಾನೆ. ದೇವಭಯವುಳ್ಳ ಸ್ಥಳೀಯರು ಅಂತರ್ಮುಖಿಯಾಗಿದ್ದಾರೆ ಮತ್ತು ಅವರು ತಮ್ಮ ಜೀವನವನ್ನು ನಂಬುವ ಕೆಲವು ಆಯ್ಕೆ ಸ್ನೇಹಿತರನ್ನು ಹೊಂದಿದ್ದಾರೆ. ಅವನು ಏನನ್ನಾದರೂ ಮಾಡುವ ಮೊದಲು ತನ್ನ ವೃತ್ತಿಪರ ಸ್ನೇಹಿತರನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಬೇಕು. ಅವರು 38ರ ನಂತರ ವೃತ್ತಿಪರ ಕ್ಷೇತ್ರದಲ್ಲಿ ಸ್ಥಿರವಾದ ಪ್ರಗತಿಯನ್ನು ಕಾಣುತ್ತಾರೆ. ಮೊದಲೇ ಹೇಳಿದಂತೆ ಅವರು ಅದ್ಭುತ ಜೀವನ ಸಂಗಾತಿಯೊಂದಿಗೆ ಆನಂದದಾಯಕ ವೈವಾಹಿಕ ಜೀವನವನ್ನು ನಡೆಸುತ್ತಾರೆ. ಅವರು 28ರಿಂದ 31 ವಯಸ್ಸಿನ ನಡುವೆ ಕುಟುಂಬದ ಮುಂಭಾಗದಲ್ಲಿ ತೀವ್ರ ಬದಲಾವಣೆಗಳನ್ನು ಎದುರಿಸಬೇಕಾಗುತ್ತದೆ. ಆರೋಗ್ಯವು ಅವನಿಗೆ ನ್ಯಾಯಯುತವಾಗಿರುತ್ತದೆ. ಅವರು ಹೊಟ್ಟೆ ಮತ್ತು ಶ್ವಾಸಕೋಶದ ಸಮಸ್ಯೆಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ವಿಶ್ವದೇವರು ಉತ್ತರಾಷಾಢ ನಕ್ಷತ್ರದ ಅಧಿದೇವತೆಗಳಾದ ವಿಶ್ವದೇವರು ಸ್ವರ್ಗದ ಸಾಮೂಹಿಕ ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ. ಎಲ್ಲ ದೇವರುಗಳು ಒಟ್ಟಾಗಿ ಒಂದೇ ಗುರಿಗಾಗಿ ಕೆಲಸ ಮಾಡುತ್ತಾರೆ. ನಮ್ಮ ಶಕ್ತಿಯ ದೇಹದ ಸೂಕ್ಷ್ಮದರ್ಶಕದಲ್ಲಿ ಅವರು ನಮ್ಮ ಎಲ್ಲ ಆಂತರಿಕ ಶಕ್ತಿಗಳು ಮತ್ತು ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ ಮತ್ತು ಸಾಮಾನ್ಯ ಗುರಿಗಾಗಿ ಒಟ್ಟಾಗಿ ಒಟ್ಟುಗೂಡಿಸುತ್ತಾರೆ. ಉತ್ತರಾಷಾಢ ಎಂದರೆ ಅಂತಿಮ ವಿಜಯ ಎಂದರೆ ಆಶ್ಚರ್ಯವೇನಿಲ್ಲ. ಈ ಚಂದ್ರನ ಮಹಲಿನ ಪ್ರಭಾವದಡಿಯಲ್ಲಿ ಜನಿಸಿದ ಜನರು ಬಹಳ ಗುರಿ ಮತ್ತು ವಿಜಯ ಆಧಾರಿತರಾಗಿದ್ದಾರೆ. ಹಾಗೆಯೇ ಕೆಲವು ಉನ್ನತ ಗುರಿಗಾಗಿ ಒಟ್ಟಾಗಿ ಕೆಲಸ ಮಾಡಲು ಇತರರನ್ನು ಸಜ್ಜುಗೊಳಿಸುವ ಪ್ರತಿಭೆಯನ್ನು ಹೊಂದಿರುತ್ತಾರೆ. ಆದರೂ ಉತ್ತರಾಷಾಢ ನಕ್ಷತ್ರದ ಸ್ಥಳೀಯರು ತಂಡ ಆಟಗಾರರಾಗಿರುವುದಿಲ್ಲ. ಅವರು ಸ್ವಯಂ ಪ್ರೇರಿತ ಮತ್ತು ಸ್ವತಂತ್ರ ಸ್ವಭಾವದವರಾಗಿದ್ದಾರೆ. ನಾಯಕರಾಗಿ ಜನಿಸಿದರು, ಅನುಯಾಯಿಗಳು ಅಥವಾ ಸಹೋದ್ಯೋಗಿಗಳು ಅಲ್ಲ. ಸಾಮಾನ್ಯವಾಗಿ ಬಹುಮುಖ ಪ್ರತಿಭೆಯುಳ್ಳ ಬಹುಮುಖಿ ವಿಶ್ವದೇವರಂತೆ. ಉತ್ತರಾಷಾಢ ನಕ್ಷತ್ರದ ಸ್ಥಳೀಯರು ತಮ್ಮ ಕೆಲಸವನ್ನು ಇತರರಿಗೆ ವಹಿಸುವ ಬದಲು ತಾವೇ ಎಲ್ಲವನ್ನೂ ಮಾಡಲು ಬಯಸುತ್ತಾರೆ. ಇದು ಉತ್ತರಾಷಾಢವನ್ನು ಅತ್ಯಂತ ಏಕಾಂಗಿ ಚಂದ್ರನ ಮಹಲುಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ ಮತ್ತು ಸಂಬಂಧಗಳಿಗೆ ಬಂದಾಗ ವಿಶೇಷವಾಗಿ ಕಷ್ಟಕರವಾಗಿರುತ್ತದೆ. ಈ ಪ್ರಭಾವದ ಅಡಿಯಲ್ಲಿ ಜನಿಸಿದ ಜನರು ಇತರರೊಂದಿಗೆ ಹೇಗೆ ಹೆಚ್ಚು ಸಹಕರಿಸಬೇಕು ಎಂಬುದನ್ನು ಕಲಿಯಬೇಕು. ಈ ನಕ್ಷತ್ರದ 4ನೇ ಪಾದವು ಮೀನ ನವಾಂಶದಲ್ಲಿದೆ ಮತ್ತು ಗುರು ಗ್ರಹದ ಪ್ರಾಬಲ್ಯ ಹೊಂದಿದೆ. ಈ ಪಾದದಲ್ಲಿ ಜನಿಸಿದ ಜನರಿಗೆ ಮುಖ್ಯ ಕಾಳಜಿ ನಿರಂತರ ವಿಷಯವಾಗಿರುವುದಿಲ್ಲ ಮತ್ತು ಕಾಲಕಾಲಕ್ಕೆ ಭೌತಿಕ ಸೌಕರ್ಯದಿಂದ ಆಧ್ಯಾತ್ಮಿಕ ಸಾಧನೆಗೆ ಬದಲಾಗುತ್ತದೆ. ಈ ಸ್ಥಾನವು ಪ್ರಧಾನವಾಗಿ ದೈನಂದಿನ ಜೀವನದುದ್ದಕ್ಕೂ ನಿಮ್ಮ ಅಂಕಗಳು ಮತ್ತು ಆಕಾಂಕ್ಷೆಗಳನ್ನು ಸಾಧಿಸುವ ಪರಿಗಣನೆಗಳು, ಆಸೆಗಳು ಮತ್ತು ವಿಧಾನಗಳ ಸುತ್ತ ಕೇಂದ್ರೀಕೃತವಾಗಿರುತ್ತದೆ. ಈ ಸ್ಥಾನದಲ್ಲಿ ಸೂರ್ಯ, ಮಂಗಳ, ಗುರು ಮತ್ತು ಕೇತುಗಳು ಇಲ್ಲಿ ಪ್ರಬಲರಾಗಿದ್ದಾರೆ.
ಈ ಸ್ಥಾನದಲ್ಲಿ ಜಗತ್ತಿಗೆ ಬಂದ ಜನರು ತಮ್ಮ ನಿರಂತರ ಪ್ರಯತ್ನ ಮತ್ತು ಭರವಸೆಯೊಂದಿಗೆ ತಮ್ಮ ಅಸ್ತಿತ್ವದಲ್ಲಿ ಅತ್ಯಂತ ಬಲವಾದ ಮತ್ತು ಉತ್ತಮ ಪರಿಸ್ಥಿತಿಯನ್ನು ಪಡೆದುಕೊಳ್ಳುತ್ತಾರೆ. ಉತ್ತರ ಆಷಾಢ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಬಹಳ ಬುದ್ಧಿವಂತರು, ಬಹು ಪ್ರತಿಭಾವಂತರು ಮತ್ತು ಸಾಮಾನ್ಯವಾಗಿ ಅವರು ಕೆಲಸ ಮಾಡುವ ಯಾವುದೇ ಕ್ಷೇತ್ರದಲ್ಲಿ ಉತ್ಕೃಷ್ಟರಾಗಿರುತ್ತಾರೆ. ಈ ವ್ಯಕ್ತಿಗಳು ಜನಿಸಿರುವ ನಾಯಕರು. ಪ್ರಕಾಶಮಾನವಾದ ಮತ್ತು ಜನಪ್ರಿಯರಾಗಿದ್ದಾರೆ ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲಿ ತಮ್ಮ ಹೃದಯ ಮತ್ತು ಆತ್ಮವನ್ನು ಇರಿಸುತ್ತಾರೆ. ಅವರು ತಮ್ಮ ಸುತ್ತಲಿರುವ ಯಾರನ್ನೂ ಅಸೂಯೆ ಪಡುವುದಿಲ್ಲ. ಅವರು ಉತ್ತಮ ಗುಣಗಳನ್ನು ಹೊಂದಿದ್ದರೆ ಅವರು ಜನರನ್ನು ಮೆಚ್ಚುತ್ತಾರೆ ಮತ್ತು ಇದು ಅವರನ್ನು ಇತರರಿಗೆ ಮೆಚ್ಚುವಂತೆ ಮಾಡುತ್ತದೆ. ಈ ವ್ಯಕ್ತಿಗಳು ಅತ್ಯಂತ ತೃಪ್ತಿಕರ ವೈವಾಹಿಕ ಜೀವನವನ್ನು ಹೊಂದಿರುತ್ತಾರೆ. ಅವರು ಸಮತೋಲಿತ ದೇಹ, ಅಗಲವಾದ ತಲೆ, ಉದ್ದವಾದ ಮೂಗು ಮತ್ತು ಪ್ರಕಾಶಮಾನವಾದ ಕಣ್ಣುಗಳನ್ನು ಹೊಂದಿದ್ದಾರೆ ಮತ್ತು ಅವರು ತುಂಬಾ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಈ ದೇವಭಯವುಳ್ಳ ಉತ್ತರಾಷಾಢ ಪುರುಷರು ಬಹಳ ಕರುಣಾಮಯಿ ಮತ್ತು ಮೃದುಭಾಷಿಗಳು. ಆದಾಗ್ಯೂ ಈ ಪುರುಷರು ಬಹಳ ರಹಸ್ಯವಾಗಿರುತ್ತಾರೆ ಮತ್ತು ತಮ್ಮನ್ನು ಹೆಚ್ಚು ವ್ಯಕ್ತಪಡಿಸುವುದಿಲ್ಲ. ಅದಕ್ಕಾಗಿಯೇ ಈ ವ್ಯಕ್ತಿಗಳನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಕಷ್ಟ. ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ಅವರು ತುಂಬಾ ಒಳ್ಳೆಯವರು. ನೀತಿವಂತ ನಡವಳಿಕೆಯ ತತ್ವಗಳನ್ನು ಎತ್ತಿಹಿಡಿಯುವ ವಿಷಯಗಳಲ್ಲಿ ಅವರು ತುಂಬಾ ಬಲವಾದ ಇಚ್ಛಾಶಕ್ತಿಯುಳ್ಳವರು. ತಮ್ಮ ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ವಿವೇಚನಾಶೀಲ ಸಾಮರ್ಥ್ಯಗಳನ್ನು ಅನ್ವಯಿಸುವ ಮೂಲಕ ಅವರು ಇತರರ ತಿಳುವಳಿಕೆಯನ್ನು ತಪ್ಪಿಸುವ ಸೂಕ್ಷ್ಮ ವ್ಯತ್ಯಾಸಗಳನ್ನು ಗ್ರಹಿಸುವ ಇಚ್ಛೆಯನ್ನು ಪ್ರದರ್ಶಿಸುತ್ತಾರೆ. ಉತ್ತರಾಷಾಢ ನಕ್ಷತ್ರದ ಪುರುಷರು ಉತ್ತಮ ವೃತ್ತಿಪರ ಜೀವನವನ್ನು ಹೊಂದಲು ಆಶೀರ್ವದಿಸುತ್ತಾರೆ. ಅವರ ಕರುಣಾಮಯಿ ಸ್ವಭಾವ ಮತ್ತು ವೃತ್ತಿ ಜೀವನದಿಂದಾಗಿ ಅವರು ಗೌರವಾನ್ವಿತ ಜೀವನವನ್ನು ಸಹ ಉಡುಗೊರೆಯಾಗಿ ನೀಡುತ್ತಾರೆ. ಆದಾಗ್ಯೂ ಈ ಸ್ಥಳೀಯರು ಯಾವುದೇ ರೀತಿಯ ವಿವಾದದಲ್ಲಿ ತೊಡಗಿಸಿಕೊಳ್ಳುವ ಮೊದಲು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಪುರುಷರು ಕಠಿಣ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅವರು ಉತ್ತಮ ಹಣವನ್ನು ಗಳಿಸುವ ಬೃಹತ್ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆದರೆ ಈ ಪುರುಷರು ಬಹಳ ಜಾಗರೂಕರಾಗಿರಬೇಕು ಮತ್ತು ಅವರ ಉದ್ದೇಶಗಳು ಮತ್ತು ಸಮಗ್ರತೆಯ ಬಗ್ಗೆ ತಿಳಿದಿರದ ಹೊರತು ತಮ್ಮ ವೈಯಕ್ತಿಕ, ವೃತ್ತಿಪರ ಅಥವಾ ವ್ಯವಹಾರ ಜೀವನದಲ್ಲಿ ಯಾರನ್ನೂ ನಂಬಬಾರದು ಅಥವಾ ಅವಲಂಬಿಸಬಾರದು. ಅವರು 35 ವರ್ಷ ದಾಟಿದ ನಂತರ ಕ್ರಮೇಣ ಪ್ರಗತಿ ಮತ್ತು ಯಶಸ್ಸನ್ನು ನಿರೀಕ್ಷಿಸಬಹುದು. ಉತ್ತರಾಷಾಢ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಪುರುಷರು ಬಹಳ ತೃಪ್ತಿಕರವಾದ ಪ್ರೀತಿ ಮತ್ತು ವೈವಾಹಿಕ ಜೀವನವನ್ನು ಆನಂದಿಸುತ್ತಾರೆ. ಅವರ ಬಾಲ್ಯವು ತುಂಬಾ ಅನುಕೂಲಕರವಾಗಿದೆ, ಆದರೆ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಅನುಭವಿಸುತ್ತಾರೆ. ಅವರು ಸಿದ್ಧವಿಲ್ಲದ ತೊಂದರೆಗಳನ್ನು ಸಹ ಅವರು ಎದುರಿಸಬಹುದು, ಏಕೆಂದರೆ ಅವರ ಮುದ್ದು ಬಾಲ್ಯವು ಜೀವನದಲ್ಲಿ ಒಬ್ಬರು ಎದುರಿಸಬೇಕಾದ ಸಾಕಷ್ಟು ಹೋರಾಟಗಳನ್ನು ಅವರಿಗೆ ಕಲಿಸಲಿಲ್ಲ. ಈ ವಿಷಯಗಳು ಅವರಿಗೆ ದೊಡ್ಡ ದುಃಖವನ್ನು ಉಂಟುಮಾಡುತ್ತವೆ. ಈ ಪುರುಷರು ಮಧ್ಯವಯಸ್ಸನ್ನು ತಲುಪಿದಾಗ ತಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಮುಖ ಸಮಸ್ಯೆಗಳನ್ನು ಅನುಭವಿಸಬಹುದು. ಆದಾಗ್ಯೂ ಅವರ ಸಂಗಾತಿಯೊಂದಿಗಿನ ಅವರ ವೈವಾಹಿಕ ಸಂಬಂಧವು ಆಶೀರ್ವದಿಸುತ್ತದೆ ಮತ್ತು ಪೂರೈಸುತ್ತದೆ. ಉತ್ತರಾಷಾಢ ಪುರುಷರು ತುಂಬಾ ಪ್ರೀತಿಯ ಮತ್ತು ಕಾಳಜಿಯುಳ್ಳ ಹೆಂಡತಿಯನ್ನು ಪಡೆಯುತ್ತಾರೆ. ಆದಾಗ್ಯೂ ಅವರ ಪತ್ನಿಯರು ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರಬಹುದು. ಇದು ಈ ಸ್ಥಳೀಯರಿಗೆ ಆತಂಕಕಾರಿ ಅಂಶವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.